ಸ್ವಾಗತ. ನಾನು ಸುಧಾಗೌಡ. ಮೆಕ್ಕಾದಲ್ಲಿ ಘನಘೋರ ಬಸ್ ದುರಂತ ಸಂಭವಿಸಿದೆ. ಮೆಕ್ಕಾದಲ್ಲಿ 42 ಭಾರತೀಯರು ಸಜೀವ ದಹನವಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಮೆಕ್ಕಾದಲ್ಲಿ ಘನಘೋರ ಬಸ್ ದುರಂತ ಸಂಭವಿಸಿದೆ. 42 ಭಾರತೀಯರು ಸಜೀವ ದಹನವಾಗಿದ್ದಾರೆ. ಮೃತರೆಲ್ಲರೂ ತೆಲಂಗಾಣದ ಹೈದರಾಬಾದ್ ಮೂಲದವರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾಗಿ ಸಂಭವಿಸಿರುವಂತಹ ಅವಘಡ ಇದು. ತಡರಾತ್ರಿ ಮೆಕ್ಕಾದಿಂದ ಮದೀನಾಗೆ ಹೊರಟಿತ್ತು ಈ ಬಸ್. ಟ್ಯಾಂಕರ್ಗೆ ಡಿಕ್ಕಿಯಾಗ್ತಾ ಇದ್ದಂತೆ ಹೊತ್ತಿ ಉರಿದಿದೆ ಬಸ್. ಹೀಗಾಗಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಮೆಕ್ಕಾದಲ್ಲಿ ಘನಘೋರ ಬಸ್ ದುರಂತ ಸಂಭವಿಸಿದೆ. 42 ಭಾರತೀಯರು ಸಜೀವ ದಹನವಾಗಿದ್ದಾರೆ. ಮೃತರೆಲ್ಲರೂ ಕೂಡ ತೆಲಂಗಾಣದ ಹೈದರಾಬಾದ್ನ ಮೂಲದವರು ಅಂತ ಹೇಳಿ ಈಗ ಗೊತ್ತಾಗಿರುವಂಥದ್ದು. ಟ್ಯಾಂಕರ್ಗೆ ಬಸ್ ಡಿಕ್ಕಿಯಾಗಿ ಸಂಭವಿಸಿರುವಂತಹ ಅವಘಡ. ತಡರಾತ್ರಿ ಮೆಕ್ಕಾದಿಂದ ಮದೀನಾಗೆ ಹೊರಟಿದ್ದಂಥ ಬಸ್ ಇದು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಆಗಿರೋದ್ರಿಂದಾಗಿ ಬಸ್ಸಿನಲ್ಲಿದ್ದಂಥ ಎಲ್ಲರೂ ಕೂಡ ಸಜೀವ ದಹನವಾಗಿದ್ದಾರೆ. ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 42 ಮಂದಿ ಭಾರತೀಯರು ಸಜೀವ ದಹನವಾಗಿರುವಂಥ ಹೃದಯ ವಿದ್ರಾವಕ ಘಟನೆ ಇದು. ಈ 42 ಮಂದಿ ಕೂಡ ಮೆಕ್ಕಾದಿಂದ ಮದೀನಾಕ್ಕೆ ಹೋಗ್ತಾ ಇದ್ರು. ಸೌದಿ ಅರೇಬಿಯಾದ ಮುಫರಿಹತ್ ಬಳಿ ನಡೆದಿರುವಂತಹ ದುರಂತ ಇದು. ಮೃತರೆಲ್ಲರೂ ಕೂಡ ಹೈದರಾಬಾದ್ ಹಾಗೆ ತೆಲಂಗಾಣ ಮೂಲದವರು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸೌದಿ ಅರೇಬಿಯಾದಲ್ಲಿ ನಡೆದಿರುವಂತಹ ಭೀಕರ ರಸ್ತೆ ಅಪಘಾತದಲ್ಲಿ 42 ಮಂದಿ ಭಾರತೀಯರು ಸಜೀವ ದಹನವಾಗಿದ್ದಾರೆ. ಇನ್ನು ಮೃತರ ಸಂಖ್ಯೆಗಳ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ 42 ಮಂದಿ ಸಜೀವ ದಹನವಾಗಿರುವಂಥದ್ದು. ಅದರಲ್ಲೂ 11 ಮಹಿಳೆಯರು ಮತ್ತು 10 ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿ ಬಂದಿರುವಂಥದ್ದು. ರಾತ್ರಿ ಸುಮಾರು 1:30 ಸಮಯದಲ್ಲಿ ನಡೆದಿರುವಂತಹ ಅಪಘಾತ. ಅಂದರೆ ಬೆಳಗಿನ ಜಾವ 1:30 ಸುಮಾರಿಗೆ ನಡೆದಿರುವಂತಹ ಆಕ್ಸಿಡೆಂಟ್ ಇದು. ಆ ಸಮಯದಲ್ಲಿ ಅನೇಕ ಪ್ರಯಾಣಿಕರು ನಿದ್ರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಸ್ ಮತ್ತೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿಯಾಗಿರೋ ಪರಿಣಾಮ ಇದೀಗ ಸಂಪೂರ್ಣವಾಗಿ ಬಸ್ ಸುಟ್ಟು ಕರಕಲಾಗಿದೆ. ಬಸ್ಸಿನಲ್ಲಿ ಇದ್ದಂಥ ಎಲ್ಲರೂ ಕೂಡ ಸಜೀವವಾಗಿ ದಹನವಾಗಿದ್ದಾರೆ. ಸದ್ಯಕ್ಕೆ ರಿಯಾದ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿ ಇರುವಂಥದ್ದು ತೆಲಂಗಾಣ ಸರ್ಕಾರ. ಹೀಗಾಗಿ ಮೃತರನ್ನ ಗುರುತು ಪತ್ತೆ ಮಾಡಬೇಕಾಗಿದೆ. ಅಲ್ಲಿ ನಡೆದಿರುವಂತಹ ಒಂದು ಅಪಘಾತ ಆಗಿರೋದ್ರಿಂದ ಈ ಮೃತರ ಕುಟುಂಬಕ್ಕೆ ಯಾವ ರೀತಿ ಪರಿಹಾರವನ್ನು ನೀಡ್ತಾರೆ ಸೌದಿ ಅರೇಬಿಯಾದ ಸರ್ಕಾರ ಅನ್ನೋದನ್ನು ಸದ್ಯಕ್ಕೆ ನಾವು ಕಾದು ನೋಡಬೇಕಾಗಿದೆ. ಅಷ್ಟೂ ಜನ ಸಜೀವ ದಹನವಾಗಿರುವಂಥ ಹೃದಯ ವಿದ್ರಾವಕ ಘಟನೆ. ಇನ್ನು ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ತೆಲಂಗಾಣ ಸಿಎಂ. ಸೌದಿ ಸರ್ಕಾರದಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ರೇವಂತ್ ರೆಡ್ಡಿ. ಅಪಘಾತದ ಬಗ್ಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಾಹಿತಿ ಪಡ್ಕೊಂಡ ಬಳಿಕ ಮೃತರಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ತೆಲಂಗಾಣ ಸಿಎಂ.